ವಿಜಯಪುರ ನಗರದ ಜನರ ನಿದ್ದೆಗೆಡಿಸಿರುವಂಥದ್ದು ಕಸ. ಅಲ್ಲಿನ ಕಸವನ್ನ ಸುಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಹೊಗೆಯಿಂದಾಗಿ 200 ಕುಟುಂಬಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಪಾಲಿಕೆ ಅಧಿಕಾರಿಗಳ ಕಾರ್ಯಕ್ಕೆ ಜನ ಸುಸ್ತಾಗೋಗಿದ್ದಾರೆ. ಕಸದಿಂದ ಗಬ್ಬು ನಾತ ಜನಕ್ಕೆ ಉಸಿರಾಟವೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಕಸದಿಂದ ಮೊದಲೇ ಗಬ್ಬು ವಾಸನೆ, ಜನಕ್ಕೆ ಮತ್ತೊಂದು ಕಡೆ ಉಸಿರಾಟದ ಸಂಕಷ್ಟ ಕೂಡ ಎದುರಾಗಿದೆ. ತ್ಯಾಜ್ಯ ವಿಲೇವಾರಿ ಘಟಕದಲ್ಲೇ ಸುಡ್ತಾ ಇರುವಂಥದ್ದು ಕಸವನ್ನ. ತ್ಯಾಜ್ಯ ವಿಲೇವಾರಿ ಘಟಕದಲ್ಲೇ ಸುಡ್ತಾ ಇದ್ದಾರೆ ಕಸವನ್ನ. ಸೊ ಹೀಗಾಗಿ ಹೊಗೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಆವರಿಸ್ಕೊಳ್ತಾ ಇದೆ. ತ್ಯಾಜ್ಯ ವಿಲೇವಾರಿ ಘಟಕದ ಅಕ್ಕಪಕ್ಕ ಬರೀ ಹೊಗೆ. ಕಂಗಾಲಾಗಿರುವಂಥದ್ದು ಸಾಯಿ ಸಮರ್ಥ ಏರಿಯಾದ ಜನ. ಪಾಪ ಆ ಹೊಗೆಯಿಂದ ಅಲ್ಲಿನ ಜನ ನಾವು ಬದುಕೋದೇ ಕಷ್ಟ ಅನ್ನುವಂಥದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೃದ್ಧರು, ಮಕ್ಕಳು, ಗರ್ಭಿಣಿಯರಿಗೆ ಉಸಿರಾಟದ ಸಮಸ್ಯೆ, ಮುಖಕ್ಕೆ ಬಟ್ಟೆ ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ. ಅಲ್ಲಿ ತೋರಿಸ್ತೀವಿ ನಿಮಗೆ ಆ ದೃಶ್ಯಾವಳಿಯನ್ನು, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಲ್ಲಿ ಕೆಟ್ಟ ಪರಿಸ್ಥಿತಿ ಅನ್ನುವಂಥದ್ದು. 200ಕ್ಕೂ ಅಧಿಕ ಕುಟುಂಬಗಳಿಗೆ ಕಸವೇ ಕಂಟಕ ಆಗಿದೆ. ತ್ಯಾಜ್ಯ ವಿಲೇವಾರಿ ಘಟಕದಲ್ಲೇ ಕಸವನ್ನ ಸುಡ್ತಾ ಇದ್ದಾರೆ. ಒಂದ್ ಕಡೆ ಅದ್ರ ವಾಸನೆ ಬೇರೆ, ತ್ಯಾಜ್ಯದ ವಾಸನೆ, ಮತ್ತೊಂದ್ ಕಡೆ ಹೊಗೆ ಸಮಸ್ಯೆ. ಹೊಗೆಯಿಂದಾಗಿ ವಾಹನ ಸವಾರರಿಗೆ ಮುಂದಿನ ಗಾಡಿಗಳು ಕೂಡ ಕಾಣಿಸೋದಿಲ್ಲ. ಆ ರೀತಿಯ ಹೊಗೆ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿರುತ್ತೆ. ಆ ಹೊಗೆಯಿಂದಾಗಿ ಅಲ್ಲಿ ಯಾರಾದರೂ ಹೊಗೆ ಹಾಕ್ಸ್ಕೊಳ್ದೇ ಇದ್ರೆ ಸಾಕು, ಬೇಗ ಎಚ್ಚೆತ್ಕೊಳ್ಳಿ ಅಂತ ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದಾರೆ. ಜನ ನಿತ್ಯ ಗೋಳಿಡ್ತಾ ಇದ್ರು ಕೂಡ ಕೇರ್ ಮಾಡ್ತಾ ಇಲ್ಲ ಪಾಲಿಕೆ ಅಧಿಕಾರಿಗಳು. ಅವ್ರಿಗೆ ಏನಾಗಬೇಕಾಗಿದೆ, ಯಾವನ್ ಸತ್ರೇನು, ಯಾರ ಆರೋಗ್ಯದ ಮೇಲೆ ಏನು ಪರಿಣಾಮ ಬಿದ್ರೇನು, ಅವರೆಲ್ಲ ಒಳ್ಳೊಳ್ಳೆ ಏರಿಯಾದಲ್ಲಿ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ. ಜನಪ್ರತಿನಿಧಿಗಳಿಗೂ ಕೂಡ ಏನೂ ಆಗಬೇಕಾಗಿಲ್ಲ. ಅವ್ರಿಗೇನು ಒಂದು ಕಸ ವಿಲೇವಾರಿ ಒಂದು ಘಟಕ ಇರಬೇಕಾಗಿತ್ತು, ಅಲ್ಲಿ ಹೋಗಿ ತಂದು ಹಾಕಬೇಕಾಗಿತ್ತು, ಅಲ್ಲಿ ಹೋಗಿ ಸುಡಬೇಕಾಗಿತ್ತು. ಆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲಿನ ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಹೀಗಾಗಿ ಸಂಕಷ್ಟ ಅನುಭವಿಸ್ತಾ ಇರೋದು ಯಾರು? ಸುಮಾರು 200 ಕುಟುಂಬದವರು. ಅಲ್ಲಿ ಸಾಯಿ ಸಮರ್ಥ ಬಡಾವಣೆಯವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಬಿಟ್ಟು ಹೊರಗೆ ಹೋಗಕ್ಕೆ ಆಗಲ್ಲ. ಮತ್ತೆ ನೀವು ಏನು ಮಾಡ್ತೀರಿ ಮಾಡ್ರಿ. ನಮ್ಮ ಹುಡುಗರು ದಾಖಲೆ ಹಾಕಿ ನಮ್ಗೆ ಸಾಕಾಗ್ಯದ, ನಾವು ದುಡ್ಕೊಂತೀವಿ ನೋಡ್ರಿ. ಮತ್ತೆ ಹೆಂಗೆ ಪರಿಯೋದು ಮಾಡ್ತೀರಿ ಮಾಡ್ರಿ. ನಮ್ಗಾರ ದಿನಾನು ಹೇಳ್ತೀವಿ, ದಿನ ಇಲ್ಲೇ ಕುಂದಿರ್ತೀವಿ ಬೈಕೋತ. ಯಾರಿಗೆ ಅಂತ ಕೇಳ್ರಿ. ಸಮಸ್ಯೆ ದವಾಖಾನಿಗೆ ಹೋಗ್ಬೇಕು ಹಾಕಿನ್ರಿ. ನಿನ್ನೆ ದವಾಖಾನಿಂದ ಇವತ್ತು ಅಡ್ಮಿಟ್ ಮಾಡ್ಯಾರ ನೋಡ್ರಿ. ಈಗ ಹೋಗ್ಬೇಕು ಅಡ್ಮಿಟ್ ಮಾಡ್ಕೊಳಕ್ ಹೋಗ್ಯಾಡ್ರಿ. ದಿನ ಇದು ಕುಡಿದೇ ರೀ. ಎಷ್ಟ ತಾಳ ಕುಂದಿರ್ತಾರ ಹುಡುಗರು. ಒಂದಿನ ಹೊರಗೆ ಬರುವೇ ರೀ. ಸಾಕಾಗ್ಯದ್ರಿ. ಯಾವ ಮಾಡ್ತಾರ ನೋಡ್ರಿ. ನಿಂದ್ರಾಕ ಆಗೋಲಾಗ್ಯದ್ರಿ ನಮಗ. ಒಟ್ಟೆ ಕಣ್ ತೆರಿಗೊಳ್ಳಾರ್ದಂಗೆ ಬರ್ತದ್ರಿ ಗಾಳಿ. ರಾತ್ರಿನೂ ಬರ್ತದ, ಹಗಲು ಬರ್ತದ, ಒಟ್ಟು ನುಂಗಾಕೆ ಆಗೋಲಾಗ್ಯದ್ರ ನಮಗ. ದುಡ್ಡು ನೋಡಿದ್ರೆ ದವಾಖಾನೆ ಹಾಕೋದಾರ ಅಕ್ಕಾರಿ. ಇಲ್ಲ ಅಲ್ಲಾದ್ರೆ ಇಲ್ಲಿ ನಮ್ಗೆ ಎಲ್ಲರೂ ಜಾಗ ಕೊಡ್ರಿ, ನಮ್ಮ ಮನೆ ಕಿತ್ತೊಂದು ಹೋಗ್ಬಿಡ್ತೇವೆ ನಾವು ಇರ್ಲಾಕ. ಈಗ ಚಂತನ ಮಾಲ ಮುಚ್ಚಿದಂಗೆ ರೀ. ಇವತ್ತ ಗಾಳಿ ಇಲ್ಲ ತಳಿ ಕಡೆ ಹೊಳಿ ಗಾಳಿ ಇತ್ತಂದ್ರೆ ಒಟ್ಟ ಉಸಿರು ಇದು ಆಗಲ್ರಿ. 8 ಗಂಟೆ ಊರೇ ಚಾಲು ಮಾಡ್ತದೆ. ಎಲ್ಲರೂ ದವಾಖಾನೆ ಹೋಗಿ ಅಡ್ಮಿಟ್ ಆಗ್ಯಾರಿ. ನಮ್ಮ ಹುಡುಗಿನ ಕರ್ಕೊಂಡು ಹೋಗಿದ್ರಿ. ಮತ್ತೆ ಈಗ ಸಲ ತೊಗೊಂಬರ್ಲಾತೀನಿ. ಈಗ ಕೂಸುಗಳು ನಾಳೆ ಹೆಚ್ಚು ಕಮ್ಮಿ ಆಯ್ತಾರೆ. ಯಾರು ಮಾಡ್ತಾರೆ? ಜೀವನ ಕೊಡ್ತಾರ್ರಿ. ಈಗೆಲ್ಲ ಈಗ ಒಂದು ಏನ್ರಿ ಪರವಾಗಿ ಮಾಡಿದ್ರೆ ಒಂದು ಸ್ವಲ್ಪ ಕಮ್ಮಿ ಆಕಾರ ನಮಗೆ. ಈಗ ದುಡಿದು ಚಂತನ ದುಡಿದ್ರೆ ಹೊಟ್ಟೆ ತುಂಬಲ್ಲ. ಚಂತನ ದುಡಿದು ಚಂಚಕ್ಕೆ ಬಂದು ನಿಂತ ಮಾಡಿದ್ರೆ ಹ್ಯಾಂಗ ಮಾಡಿದ್ರಿ ಸರ್? ಎಷ್ಟು ಹೋಗಿ ನೋಡ್ರಿ, ಅದು ಕಾಣಿಸ್ತೈತಿ ನೋಡ್ರಿ ನಿಮ್ಗರೆ. ನಮ್ಗೆ ಏನು ಸಾವುನೇನು ಉಳೇನ್ರಿ ಇದ್ರಾಗ. ಸಾವು ಪರಿಸ್ಥಿತಿನೇ ಬಂದೈತ್ರಿ ಇದು. ಹ್ಯಾಂಗ ಮಾಡಿದ್ರೆ ಏನು ಮನೆ ಬಿಟ್ಟು ಹೋದ್ರು ನಡೆಯಂಗಿಲ್ಲ, ಹೆಂಗೂ ನಡೆಯಂಗಿಲ್ಲ. ನಾವು ಬಡ್ರು ದಿನ ದುಡಿಲಾರ್ದೆ ನಡೆಯಂಗಿಲ್ಲ. ದುಡಿಲಕ್ಕೆ ಹೋಗ್ಬೇಕಂದ್ರೆ ಮನ್ಯಾಗ ಒಂದು ಮಕ್ಳು ಇದ್ರೆ ಮಕ್ಳು ಸದಕ್ಕೆ ಇದು ಹ್ಯಾಂಗ ಮಾಡಿದ್ರಿ ಇದು ಕೇಳ್ರಿ. ಜಡ್ಡು ತುರ್ಸಿ ಮೈನ ಅಲರ್ಜಿ ಆಗಿ ಕೆಮ್ಮ ಉಸಿರು ಕಟ್ಟೆ ಕೂತೇವ್ರಿ ನಾವು. ಹ್ಯಾಂಗ ಮಾಡಿದ್ರಿ ಇದು ಕೇಳ್ರಿ. ಯಾರು ಅಧಿಕಾರಿಗಳು ಬಂದಿಲ್ಲ. ಮಾನ್ಯ ಬಂದು ವಿಡಿಯೋ ಮಾಡ್ಕೊಂಡು ಆದ್ರು ಯಾರು ಮತ್ತೆ ಹೊಳ್ಳಿ ಮತ್ತೆ ಕೇಳೇ ಇಲ್ಲ. ಯಾರು ಗಾಡಿ ತರಿಸೋರು ಬರಲ್ರು. ಮನ್ಯಾಗ ಬಾಕ್ಲ ಹಾಕೊಂಡು ಸುಮ್ ಗಪ್ ಕೂತಾರ ನೋಡ್ರಿ. ಹ್ಯಾಂಗ ಮಾಡೋದು? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಎಷ್ಟು ತಿಂಗಳಿಂದ ಇರುವಂತ ಸಮಸ್ಯೆ ಇದು? ಎಷ್ಟು ದೂರ ಇದೆ ಆ ತ್ಯಾಜ್ಯ ವಿಲೇವಾರಿ ಘಟಕದಿಂದ ಸಾಯಿ ಸಮರ್ಥ ಬಡಾವಣೆ? ಪೃಥ್ವಿರಾಜ್, ವಿಜಯಪುರ ನಗರದ ಹೊರಭಾಗದಲ್ಲಿರುವಂತಹ ವಿಜಯಪುರ ನಗರದ ತ್ಯಾಜ್ಯ ವಿಲೇವಾರಿ ಘಟಕದ ಸಮಸ್ಯೆಯಿಂದಾಗಿ ಆ ಭಾಗದ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ವಿಜಯಪುರದ ಇಂಡಿ ರಸ್ತೆಯಲ್ಲಿ ತ್ಯಾಜ್ಯ ನಿರ್ವಹಣೆ ಮಾಡೋಕೆ ಮತ್ತೆ ಅದನ್ನ ಸುಡೋದಕ್ಕೆ ಮಾನವ ಪಾಲಿಕೆಯಿಂದ ಕ್ರಮ ಕೈಗೊಳ್ಳಲಾಗಿದೆ. ಅದರ ಸುತ್ತಮುತ್ತನೇ ಸಾಯಿನಗರ ಸೇರಿದಂತೆ ಬೇರೆ ಬೇರೆ ಬಡಾವಣೆಗಳು ನಿರ್ಮಾಣವಾಗಿವೆ. ಮೊದಲು ನಗರ ಹೋಯ್ತು, ಅಥವಾ ಇತ್ತೀಚೆಗೆ ಅದು ಇದನ್ನು ಸಹಿತ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ಜನರ ವಿರೋಧ ಇಲ್ಲ. ಆದ್ರೆ ಆ ತ್ಯಾಜ್ಯವನ್ನ ಸಂಸ್ಕರಣೆ ಮಾಡ್ಬೇಕಾದ್ರೆ ಮತ್ತೆ ಅದನ್ನ ವಿಲೇವಾರಿ ಮಾಡ್ಬೇಕಾದ್ರೆ ವೈಜ್ಞಾನಿಕವಾಗಿ ಮಾಡಬೇಕು. ಅದನ್ನ ಬಿಟ್ಟು ಮಾನವ ಪಾಲಿಕೆಗಳು ಈ ರೀತಿ ಹೇಗಾಗಿ ಅದಕ್ಕೆ ಬೆಂಕಿ ಹಚ್ಚಿ ಹಾಳು ಮಾಡ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆ ಉಂಟಾಗ್ತಿರುತ್ತದೆ. ಕಳೆದ 1 ತಿಂಗಳ ಅವಧಿಯಲ್ಲಿ ಈ ರೀತಿ ಪ್ರಮಾಣಗಳು ಹೆಚ್ಚಿಗೆ ಆಗ್ತಾ ಇರೋದು. ಅದಕ್ಕೆ ಸುತ್ತಮುತ್ತಲ ಜನ ನಿತ್ಯ ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿ ಇರುವಂತದ್ದು. ಈ ಭಾಗದಲ್ಲಿ ಅತಿ ಹೆಚ್ಚು ಕೂಲಿಕಾರ್ಯ ಇರುವಂತಹ ಏರಿಯಾ ಇದು. ಯಾಕಂದ್ರೆ ವಿಜಯಪುರ ನಗರದ ಹೊರಭಾಗದಲ್ಲಿ ಇರೋದ್ರಿಂದ ಮತ್ತೆ ಸುತ್ತಮುತ್ತಲು ಎಲ್ಲವೂ ಮಾರ್ಕೆಟ್ ಏರಿಯಾ ಇರೋದ್ರಿಂದ ಅಲ್ಲಿ ಕೂಲಿ ಕಾರ್ಮಿಕರು ಅಧಿಕವಾಗಿ ವಾಸವಾಗ್ತಾರೆ. ಯಾಕಂದ್ರೆ ಕೆಲಸಕ್ಕೆ ಹೋಗಕ್ಕೆ ಬರೋಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಭಾಗದಲ್ಲಿ ಹೆಚ್ಚಿನ ಜನ ಅವರೇ ಇದ್ದಾರೆ.
ಆದ್ರೆ ಅವ್ರಿಗೆ ಈ ರೀತಿ ಸಮಸ್ಯೆ ಆಗ್ತಿರುವಂತದ್ದು. ನಿತ್ಯ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿ ಇರುವಂತದ್ದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಸ ವಿಲೇವಾರಿಯನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಅಲ್ಲಿ ಜನ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ವಿರೋಧ ಮಾಡುವ ರೀತಿ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇಡೀ ಪ್ರದೇಶ ದಟ್ಟ ಹೊಗೆಯಿಂದ ಆವರಿಸಿರೋ ಕಾರಣದಿಂದಾಗಿ ಜನರು ಮನೆಯಿಂದ ಹೊರಗೆ ಬರದಿರುವಂತಹ ಪರಿಸ್ಥಿತಿ. ಜೊತೆಗೆ ಈ ಭಾಗದಲ್ಲಿ ಇಂಡಿ ಸೇರಿದಂತೆ ಬೇರೆ ಬೇರೆ ಪ್ರಯಾಣ ಮಾಡುವಂತಹ ಜನರು ಸಹಿತ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ರಸ್ತೆನೇ ಕಾಣೋದಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು. ನೀವು ದೃಶ್ಯದಲ್ಲಿ ಸಹಿತ ನೋಡ್ತಾ ಇರೋದು ಎಷ್ಟೊಂದು ಪ್ರಮಾಣದಲ್ಲಿ ಹೊಗೆ ಬಂದಿರೋದ್ರಿಂದ ವಾಹನ ಸವಾರ ಸಹಿತ ಈ ಭಾಗದಲ್ಲಿ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಸಮಸ್ಯೆ ಆಗ್ತಿರುವಂತದ್ದು. ಇತ್ತೀಚೆಗಷ್ಟೇ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯರು ಮತ್ತೆ ಅಧಿಕಾರಿಗಳು ಮಧ್ಯಪ್ರದೇಶದ ಇಂದೋರ್ಗೆ ತೆರಳಿದ್ರು. ಸ್ವಚ್ಛತೆಯನ್ನ ಹೇಗೆ ಮಾಡಬೇಕು, ದೇಶದಲ್ಲಿ ಇಂದೋರ್ ಹೇಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಚ್ಛತೆಯನ್ನ ಕಾಪಾಡುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಕೆ ತೆರಳಿದ್ರು. ಆದ್ರೆ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಬಂದಿದ್ದಾರೆ. ಆದ್ರೆ ವಿಜಯಪುರದಲ್ಲೇ ಅಧ್ಯಯನ, ಅವ್ರು ಇಲ್ಲಿ ಸಮಸ್ಯೆಯನ್ನು ಅಧ್ಯಯನ ಮಾಡಬೇಕಾಗಿತ್ತು, ಅದನ್ನ ಬಿಟ್ಟು ಅಲ್ಲಿ ಹೋಗಿ ಅಧ್ಯಯನ ಮಾಡೋದಕ್ಕೆ ಜಿಲ್ಲೆಯ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಅಲ್ಲಿ ಅಧ್ಯಯನ ಮಾಡಿ ಬಂದಿರ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ ಮೊದಲು ಇಲ್ಲಿ ಅಧ್ಯಯನ ಮಾಡಿ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಯಾಕಂದ್ರೆ ಇವರೇನೋ ಕಸ ವಿಲೇವಾರಿ ಅಂತ ಹೇಳಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ, ಆದ್ರೆ ಸಮಸ್ಯೆ ಹೇಗೆ ಅಂತ ಹೇಳಿ ಹಸಿ ಕಸ ಒಣ ಕಸ ಈ ರೀತಿ ಬೇರೆ ಬೇರೆ ಮಾಡ್ಬೇಕು ಅಂತ ಹೇಳಿ ನಿರ್ದೇಶನ ಇರುವಂತದ್ದು ಸರ್ಕಾರದಿಂದ. ಆದ್ರೆ ಎಲ್ಲವೂ ಒಟ್ಟಿಗೆ ಇವರು ಬರ್ನ್ ಮಾಡೋದ್ರಿಂದ ಈ ರೀತಿ ಸಮಸ್ಯೆ ಮಜಾ ಮಾಡ್ಕೊಂಬಂದ್ರ ಅಂತ. ಯಾಕೆಂದ್ರೆ ಇಲ್ಲಿ ಅಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಅವ್ರ ಸಮಸ್ಯೆಯನ್ನ ಆಲಿಸ್ಲಿಕ್ಕೆ ಒಬ್ರು ಬಂದಿಲ್ವಾ? ಅಲ್ಲಿ ಅಷ್ಟೊಂದೆಲ್ಲ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಗೋಳಿಟ್ಕೊಳ್ತಾ ಇದ್ದಾರೆ. ಏನಾಗ್ತದೆ, ಏನ್ ಮಾಡ್ಬೋದು ಆಲ್ಟರ್ನೇಟಿವ್ ಆಗಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಥಿಂಕ್ ಮಾಡಿಲ್ವಾ ಅವರು? ಪೃಥ್ವಿರಾಜ್, ಇತ್ತೀಚೆಗಷ್ಟೇ ಅಲ್ಲಿ ಜನ ಜಿಲ್ಲಾಡಳಿತಕ್ಕೆ ಬಂದು ಮನವಿಯನ್ನ ಸಲ್ಲಿಸಿದ್ದಾರೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಅಧಿಕಾರಿಗಳು ಅದನ್ನ ನಾವು ಬಗೆಹರಿಸ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಗೆಹರಿಸ ಅಂತ ಹೇಳಿ ಕೇವಲ ಆಶ್ವಾಸನೆ ಕೊಟ್ಟದ್ದು ಅಷ್ಟೇ ಉಳಿತೇವೆ, ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಈ ಸಮಸ್ಯೆ ಕಳೆದ 1 ತಿಂಗಳಿಂದ ವಿಜಯಪುರದಲ್ಲಿ ಇದ್ರು ಸಹಿತ ಇತ್ತೀಚೆಗೆ ಕೇವಲ 1 ವಾರದ ಹಿಂದೆ ಅವರು ಮಧ್ಯಪ್ರದೇಶಕ್ಕೆ ಹೋಗಿ ಬಂದಿರುತ್ತದೆ. ಆದ್ರೆ ಈ ಸಮಸ್ಯೆ ಇದ್ದಾಗ್ಲೇನೆ ಅವರು ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮಾಡಿ ಬಂದಿದ್ದಾರೆ. ಅಧ್ಯಯನ ಮಾಡಿ ಬಂದಾದ್ರೂ ಅದನ್ನ ಸಮಸ್ಯೆ ಬಗೆಹರಿಸಿದಾರೆ, ಅದು ಇಲ್ಲ. ಯಾಕಂದ್ರೆ ಬಂದು 1 ವಾರ ಆಗಿದೆ ಅವರು ವಿಜಯಪುರಕ್ಕೆ ವಾಪಸ್ಸು, ಆದ್ರೆ ಇನ್ನೂ ಈ ಸಮಸ್ಯೆ ಬಗೆಹರಿದಿಲ್ಲ. ನಿತ್ಯ ಹೊಗೆ ಬರ್ತಾ ಇರುವಂತದ್ದು, ತ್ಯಾಜ್ಯ ವಿಲೇವಾರಿ ಅದೇ ರೀತಿ ಮಾಡ್ತಾ ಇರೋದ್ರಿಂದ ಮತ್ತೆ ನೀವು ಹೋಗಿ ಅಧ್ಯಯನ ಮಾಡಿ ಬಂದು ಏನ್ ಪ್ರಯೋಜನ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಿರುವಂತದ್ದು. ಒಂದು ಕಡೆ ವಿಜಯಪುರ ನಗರದಲ್ಲೇ ಬೀದಿ ನಾಯಿಗಳ ಕಾಟಕ್ಕೆ ಸಮಸ್ಯೆ ಅನುಭವಿಸ್ತಾ ಇದ್ರೆ, ಮತ್ತೊಂದು ಕಡೆ ಈ ರೀತಿಯ ಕಾರಣದಿಂದ ಸಹಿತ ಬೀದಿ ನಾಯಿಗಳು ಜಾಸ್ತಿ ಆಗಿ ಸಮಸ್ಯೆ ಆಗ್ತಿರುವಂತದ್ದು. ಒಂದು ಮಕ್ಕಳು ಬೀದಿ ಕ್ಷೇತ್ರ ಯಾರಿಗೆ ಬರುತ್ತೆ ಅಲ್ಲಿ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಥಳೀಯ ಶಾಸಕರು ಅಥವಾ ಗ್ರಾಮಾಂತರಕ್ಕೆ ಏನಾದ್ರು ಸೇರುತ್ತಾ? ಅವ್ರ ಗಮನಕ್ಕೂ ಬಂದಿಲ್ವಾ? ಬೇರೆ ಊರವ್ರದ್ದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾರೆ, ಎಲ್ಲಾ ಸಮಸ್ಯೆನೂ ಬಗ್ಗೆನೂ ಕೂಡ ಮಾತನಾಡ್ತಾರೆ ಯತ್ನಾಳ್ ಅವರು. ಅವರ ನಗರದಲ್ಲೇ ಇರುವಂತ ಸಮಸ್ಯೆ ಕಾಣಿಸ್ತಾ ಇಲ್ವಂತ? ಪೃಥ್ವಿರಾಜ್, ಜನರದು ವಿಜಯಪುರ ನಗರದಲ್ಲೇ ಅಂದ್ಕೊಂಡಿದ್ರು. ಆದ್ರೆ ಮತಕ್ಷೇತ್ರ ನಾಗಟನ್ ಮೀಸಲು ಮತಕ್ಷೇತ್ರ ಬರುವಂತದ್ದು. ವಿಜಯಪುರ ನಗರದ ಎಲ್ಲ ಕಸಗಳನ್ನ ತಗೊಂಡೋಗಿ ಅಲ್ಲೇ ಹಾಕ್ತಾರೆ, ಆದ್ರೆ ಮತಕ್ಷೇತ್ರ ಮಾತ್ರ ನಾಗಟನ್ ಮೀಸಲು ಮತಕ್ಷೇತ್ರ ಬರೋದ್ರಿಂದಾಗಿ ಅಲ್ಲಿನ ಶಾಸಕರು ಸಹಿತ ಇಲ್ಲಿ ಮನವಿಯನ್ನ ಮಾಡಿದ್ದಾರೆ. ಅವ್ರ ಮನೆಗೆ ಹೋಗಿ ಖುದ್ದು ಮನವಿಯನ್ನ ಜನರು ಕೊಟ್ಟಿದ್ದಾರೆ. ಆದ್ರೂ ಸಹಿತ ಶಾಸಕರು ಈ ವಿಚಾರದಲ್ಲಿ ಕೇರ್ ಮಾಡ್ತಾ ಇಲ್ಲ. ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದು ಸಹಿತ ಸಂಪೂರ್ಣವಾಗಿ ಹಾಳಾಗಿರುತ್ತದೆ. ಅದ್ರ ಜೊತೆಗೇನೆ ಈ ರೀತಿ ಸಮಸ್ಯೆ ಇರೋದ್ರಿಂದ ನಾವೇನ್ ಮಾಡೋದು ಅಂತ ಈಗ ಅಲ್ಲಿ ಜನ ಆಗ್ರಹ ಮಾಡ್ತಾ ಇದ್ದಾರೆ, ನಮ್ಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿ ನಾವು ಇಲ್ಲಿ ಮನೆಯನ್ನ ಬಿಟ್ಟು ಹೋಗ್ತೇವೆ ಅಂತ ಹೇಳಿ. ಎಲ್ಲ ಕೂಲಿ ಕಾರ್ಮಿಕರು ಸ್ವಂತ ಮನೆಯನ್ನ ಕಟ್ಕೊಂಡು ಇರುವಂತ ಏರಿಯಾ ಅದು, ಆದ್ರೂ ನಾವು ಮನೆ ಬಿಟ್ಟು ಹೋಗ್ತೇವೆ ಅನ್ನೋ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಮತ್ತೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಇರಲೇಬೇಕು, ಆ ಮನೆಯನ್ನ ಡೋರ್ ಕಂಪಲ್ಸರಿ ಹಾಕ್ಲೇಬೇಕು ಈ ಏರಿಯಾದಲ್ಲಿ ಇರುವಂತ ಪರಿಸ್ಥಿತಿ. ಮತ್ತೆ ಅದು ವಿಜಯಪುರ ನಗರ ಹೊರಭಾಗದಲ್ಲಿ ಇರೋದ್ರಿಂದ ಸುತ್ತಮುತ್ತ ಆಸ್ಪತ್ರೆಗಳು ಸಹಿತ ಇಲ್ಲ, ಜನರು ತುರ್ತಾಗಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ. ಹಾಗಾಗಿ ನಾವು ಈ ಏರಿಯಾದಲ್ಲಿ ಯಾಕಾದ್ರೂ ಬಂದ್ವಪ್ಪ ಅನ್ನೋ ಪರಿಸ್ಥಿತಿ ಆ ಭಾಗದ ಜನರಲ್ಲಿ ಉಂಟಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಟ್ಲೀಸ್ಟ್ ಈ ಸುದ್ದಿಯನ್ನ ಬಿತ್ತರಿಸಿದ ಬಳಿಕನಾದ್ರೂ ಅಧಿಕಾರಿಗಳು ಅಲ್ಲಿನ ಜನಪ್ರತಿನಿಧಿಗಳು ಹೋಗಿ ಆ ಸಮಸ್ಯೆಯನ್ನ ಬಗೆಹರಿಸ್ತಾರ ಅನ್ನುವಂಥದ್ದು ಕಾದ್ ನೋಡೋಣ. ಯಾಕೆಂದ್ರೆ ಪಾಪ ಆರೋಗ್ಯದ ಸಮಸ್ಯೆ, ಆ ಹೊಗೆಯಿಂದ ಅಲ್ಲಿ ಯಾರಾದ್ರೂ ಹೊಗೆ ಹಾಕ್ಸ್ಕೊಳ್ಳೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕಾಗಿದೆ. ಇಲ್ಲಾಂದ್ರೆ ಇನ್ನಷ್ಟು ಸ್ಲೋ ಪಾಯ್ಸನ್ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಯಾಕೆಂದ್ರೆ ಗರ್ಭಿಣಿಯರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಅವ್ರು ಪ್ರತಿನಿತ್ಯ ಆಸ್ಪತ್ರೆಗೆ ಹೋಗಿ ಬರೀ ತೋರಿಸುವಂಥದ್ದೇ ಆಗ್ತಾ ಇದೆ ಅಲ್ಲಿನ ತ್ಯಾಜ್ಯದ ಸಮಸ್ಯೆಯಿಂದಾಗಿ. ನೋಡೋಣ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತ.